ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೀಗ ಬಂದಿರೋ ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದರೆ, ನೀವು ಕೂಡ ಪಡಿತರ ಚೀಟಿದಾರರಾಗಿದ್ದರೆ ಈ ಒಂದು ಮಾಹಿತಿ ನಿಮಗೆ ತುಂಬಾ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊಸ ನಿಯಮಗಳು ಜಾರಿಯಾಗಿದೆ ಸ್ನೇಹಿತರೆ. ಈ 3 ಕಾರಣಗಳಿಂದ ನಿಮ್ಮ ಪಡಿತರ ಚೀಟಿನೂ ಕೂಡ ಅಂದರೆ ನಿಮ್ಮ BPL ಕಾರ್ಡ್ ಕೂಡ ರದ್ದಾಗಬಹುದು. ಏನಿದು ಮಾಹಿತಿ ಸಂಪೂರ್ಣವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವ ಗಂಟೆಯನ್ನು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಕೊಡೋ ಎಲ್ಲ ಮಾಹಿತಿಗಳನ್ನು ನೀವು ಮೊದಲು ನೋಡ್ಬೋದು. ಹೌದು ಸ್ನೇಹಿತರೆ, ರಾಜ್ಯದಲ್ಲಿ ರೇಷನ್ ಕಾರ್ಡ್ ಹೊಂದಿರುವ ಎಲ್ಲ ಫಲಾನುಭವಿಗಳಿಗೆ ಮುಖ್ಯವಾದ ಮಾಹಿತಿ ಇದು. ಒಂದು ಕಡೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಮುಂದುವರಿಸಲು ಎಲ್ಲ ಗ್ಯಾರಂಟಿಗಳಿಗೆ ಈ ಬಾರಿ 51,300 ಕೋಟಿ ರೂಪಾಯಿನ ಮೀಸಲಿಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಅರ್ಹತೆ ಹೊಂದಿರುವ ಬಡವರಿಗೆ ಮಾತ್ರ ಈ ಒಂದು 5 ಗ್ಯಾರಂಟಿ ಯೋಜನೆಗಳ ಸೌಲಭ್ಯವನ್ನು ನೀಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಅಂತ ತಿಳಿದು ಬರ್ತಾ ಇದೆ. ಸ್ನೇಹಿತರೆ, ಈಗ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರವು ಕೂಡ ಹಲವಾರು ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಹೌದು, ದೇಶದಾದ್ಯಂತ ಬಡವರಿಗೆ ಮಾತ್ರ BPL ಕಾರ್ಡ್ ತಲುಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಕೂಡ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಈ ಒಂದು ಹೊಸ ನಿಯಮಗಳು ಈ ವರ್ಷದಿಂದಾನೇ ಮೋದಿ ಸರ್ಕಾರ ಜಾರಿಗೆ ತಂದಿದೆ ಸ್ನೇಹಿತರೆ. ಇನ್ನು ಮುಂದೆ ನೀವೇನಾದರೂ BPL ಕಾರ್ಡ್ ಪಡಿಬೇಕಂದ್ರೆ KYC ಮಾಡಿಸುವುದು ಕಡ್ಡಾಯ. ಹಾಗೆಯೇ ಆದಾಯ ಪ್ರಮಾಣ ಪತ್ರ ಸಲ್ಲಿಸುವುದು ಕೂಡ ಕಡ್ಡಾಯವಾಗಿದೆ ಸ್ನೇಹಿತರೆ. ಹೌದು, ಇನ್ನು ಮುಂದೆ ಹೊಸ BPL ಪಡಿತರ ಚೀಟಿ ಪಡ್ಕೊಳ್ಬೇಕಂದ್ರೆ ನಿಮ್ಮ 1 ವರ್ಷದ ವಾರ್ಷಿಕ ಆದಾಯ 3 ಲಕ್ಷ ರೂಪಾಯಿ ದಾಟಿರಬಾರ್ದು. ಹಾಗೆಯೇ ಹಳ್ಳಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ನೀವೇನಾದರೂ ವಾಸವಾಗಿದ್ದರೆ ನಿಮ್ಮ 1 ವರ್ಷದ ವಾರ್ಷಿಕ ಆದಾಯ 2 ಲಕ್ಷ ರೂಪಾಯಿ ದಾಟಿರಬಾರ್ದು ಸ್ನೇಹಿತರೆ. ಈ ಒಂದು ನಿಯಮನ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರನೂ ಕೂಡ ಜಾರಿಗೊಳಿಸಿದೆ. ಅಂದಹಾಗೆ ಸ್ನೇಹಿತರೆ, ನಿಮ್ಮ ಒಂದು BPL ರೇಷನ್ ಕಾರ್ಡ್ ಏನಿದೆ ಅದು ಈ 3 ಕಾರಣಗಳಿಂದ ರದ್ದಾಗಬಹುದು. ಆ ಕಾರಣಗಳು ಯಾವುದು ಅಂತ ನೋಡೋಣ ಬನ್ನಿ. ಮೊದಲನೇ ಕಾರಣ ನೋಡೋದಾದರೆ KYC ಮಾಡಿಸದೇ ಇರುವುದು. ಹೌದು, ನೀವು KYC ಮಾಡಿಸದೇ ಇದ್ದರೂ ಕೂಡ ನಿಮ್ಮ ಪಡಿತರ ಚೀಟಿ ರದ್ದಾಗಬಹುದು ಸ್ನೇಹಿತರೆ. ಇನ್ನು ಎರಡನೇ ಕಾರಣ ಏನಂದರೆ, ನಿಮ್ಮ ಒಂದು ಆದಾಯದ ಮಿತಿ ಹೆಚ್ಚಾಗಿದ್ರೂ ಕೂಡ ನಿಮ್ಮ ಪಡಿತರ ಚೀಟಿ ರದ್ದಾಗಬಹುದು ಸ್ನೇಹಿತರೆ. ಇನ್ನು ಮೂರನೇ ಕಾರಣ ಏನಂದರೆ, ನೀವು ಪಡೆದುಕೊಳ್ಳುತ್ತಿರುವ ಪಡಿತರವನ್ನು ಅಂದರೆ ನೀವು ಪಡೆದುಕೊಳ್ಳುತ್ತಿರುವ ರೇಷನ್ನನ್ನು ಬೇರೆಯವರಿಗೆ ಮಾರಿಕೊಳ್ಳುವುದು. ಹೌದು, ಈ ಒಂದು ಕಾರಣದಿಂದಲೂ ಸಹ ನಿಮ್ಮ ಪಡಿತರ ಚೀಟಿ ರದ್ದಾಗಬಹುದು. ಹೌದು ಸ್ನೇಹಿತರೆ, BPL ರೇಷನ್ ಕಾರ್ಡ್ದಾರರು ತಾವು ಪಡೆದುಕೊಳ್ಳುತ್ತಿರುವ ಪಡಿತರವನ್ನು ತಮ್ಮ ಕುಟುಂಬಕ್ಕೆ ಮಾತ್ರ ಬಳಸಿಕೊಳ್ಳಬೇಕು. ಅದನ್ನು ಬಿಟ್ಟು ಬೇರೆಯವರಿಗೆ ಮಾರಿಕೊಂಡ್ರೆ ಮುಲಾಜಿಲ್ಲದೆ ಅಂಥವರ ಪಡಿತರ ಚೀಟಿಯನ್ನು ರದ್ದು ಮಾಡ್ತೀವಿ ಅಂತ ಆಹಾರ ಇಲಾಖೆಯ ಸಚಿವರಾದ KH ಮುನಿಯಪ್ಪನವರು ತಿಳಿಸಿದ್ದಾರೆ. ಹೌದು, ಇನ್ನು ಮುಂದೆ ಪಡಿತರವನ್ನು ಪಡೆದುಕೊಳ್ಳುತ್ತಿರುವ ಫಲಾನುಭವಿಗಳು ಯಾವುದೇ ಕಾರಣಕ್ಕೂ ಸಹ ತಮ್ಮ ರೇಷನ್ನನ್ನು ಬೇರೆಯವರಿಗೆ ಮಾರಿಕೊಳ್ಳಬಾರದು. ಹಾಗೆ ಮಾರಿಕೊಂಡ್ರೆ ಅವರ ರೇಷನ್ ಕಾರ್ಡ್ ಮಾನ್ಯತೆಯನ್ನು ರದ್ದು ಮಾಡಲಾಗುತ್ತೆ ಎಂದು ಸರ್ಕಾರದಿಂದ ಆದೇಶ ಬಂದಿದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಿಮಗೆ ನ್ಯಾಯಬೆಲೆ ಅಂಗಡಿಯವರು ಕಡಿಮೆ ಪಡಿತರ ನೀಡಿದರೆ ನೀವು ಉಚಿತ ದೂರವಾಣಿ ಸಂಖ್ಯೆ 1967ಗೆ ಕರೆ ಮಾಡುವ ಮೂಲಕ ನಿಮ್ಮ ದೂರನ್ನು ದಾಖಲಿಸಬಹುದು ಸ್ನೇಹಿತರೆ. ನೀವು ನಿಮ್ಮ ದೂರನ್ನು ದಾಖಲಿಸಿದ ಮೇಲೆ ಸರ್ಕಾರ ಅಂತಹ ನ್ಯಾಯಬೆಲೆ ಅಂಗಡಿಯ ಮೇಲೆ ಕ್ರಮ ಕೈಗೊಳ್ಳುತ್ತೆ. ಹೌದು ಸ್ನೇಹಿತರೆ, ಒಂದು ವೇಳೆ ಪಡಿತರ ವಿತರಕರು ನಿಮಗೆ ಕಡಿಮೆ ಆಹಾರ ಧಾನ್ಯಗಳನ್ನು ನೀಡಿದರೆ ನೀವು ಈ ಒಂದು ಉಚಿತ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡುವ ಮೂಲಕ ನಿಮ್ಮ ದೂರನ್ನು ದಾಖಲಿಸಬಹುದು. ಅದೇ ರೀತಿ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಈಗ ಹಣದ ಬದಲು ಅಕ್ಕಿ ಕೊಡಲು ಮುಂದಾಗಿದೆ. ಹೌದು, ಈ ಹಿಂದೆ 5 kg ಅಕ್ಕಿ ನೀಡಿ ಮತ್ತೆ 5 kg ಅಕ್ಕಿಯ ಹಣ ನೀಡ್ತಿದ್ರು. ಆದರೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ 5 kg ಅಕ್ಕಿ ಮಾತ್ರ ನೀಡಲಾಗಿತ್ತು ಸ್ನೇಹಿತರೆ. ಈಗ ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿ ತಿಂಗಳ 5 kg ಅಕ್ಕಿ ಸೇರಿಸಿ ಒಟ್ಟು 15 kg ಅಕ್ಕಿ ವಿತರಿಸಲಾಗುತ್ತದೆ. ಹಾಗೆ ಪ್ರತಿ ತಿಂಗಳು ಎಲ್ಲ ಫಲಾನುಭವಿಗಳಿಗೆ ಸಂಪೂರ್ಣವಾಗಿ 10 kg ಅಕ್ಕಿ ನೀಡುತ್ತೇವೆ ಎಂದು ಆಹಾರ ಸಚಿವರಾದ KH ಮುನಿಯಪ್ಪನವರು ಸ್ಪಷ್ಟನೆ ನೀಡಿದ್ದಾರೆ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಇರ್ತೀನಿ. ಧನ್ಯವಾದ.